ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ಪ್ರತಿಕಾಮಿ ಸಭೆಗೆ ಹಿಂದಿರುಗಿ ಹೇಳಿದ, ಯುಧಿಷ್ಠಿರ, ನಿಮ್ಮನ್ನು ಈ ಪ್ರಶ್ನೆ ಕೇಳುವಂತೆ ದ್ರೌಪದಿಯು ನನಗೆ ಸೂಚಿಸಿದ್ದಾರೆ. ನೀವು ನನ್ನನ್ನು ಸೋತಾಗ ನೀವು ಯಾರ ಪ್ರಭು ಆಗಿದ್ದೀರಿ? ನೀವು ಮೊದಲು ನನ್ನನ್ನು ಸೋತಿರೋ ಅಥವಾ ನಿಮ್ಮನ್ನು ಪಣಕ್ಕೊಡ್ಡಿಕೊಂಡು ಸೋತ ನಂತರ ನನ್ನನ್ನು ಪಣಕ್ಕಿಟ್ಟು ಸೋತಿರೋ? ಯುಧಿಷ್ಠಿರನಿಗೆ ಮಾತು ಹೊರಡಲಿಲ್ಲ. ಅವನು ಶಕ್ತಿ ಚೈತನ್ಯಗಳು ಹುಡುಗಿ ಹೋದವನಂತೆ ಕುಳಿತಿದ್ದ. ಆಗ ದುರ್ಯೋಧನ ಮಧ್ಯ ಪ್ರವೇಶಿಸಿ ಹೇಳಿದ, ಸೂತ, ಹೋಗು, ದ್ರೌಪದಿಯಲ್ಲಿಗೆ ಹೋಗಿ ಇಲ್ಲಿಗೆ ಬಂದು ಯುಧಿಷ್ಠಿರನಿಗೆ ತಾನೇ ಆ ಪ್ರಶ್ನೆಯನ್ನು ಕೇಳುವಂತೆ ತಿಳಿಸು. ಅವರಿಬ್ಬರ ಸಂಭಾಷಣೆಯನ್ನು ಇಡೀ ಸಭೆಯು ಆಲಿಸಲಿ. ಹೋಗು, ದ್ರೌಪದಿಯನ್ನು ಕರೆದುತ್ತಾ. ದ್ರೌಪದಿಯನ್ನು ರಾಜಸಭೆಗೆ ಕರೆತರುವುದು ಮರ್ಯಾದೆಗೆ ಮೀರಿದ ನಡೆಯಾಗುತ್ತದೆ ಎನಿಸಿತು ಪ್ರತಿಕಾಮಿಗೆ. ಆದರೆ ಅವನು ತನ್ನ ಒಡೆಯನ ಮಾತನ್ನು ಪಾಲಿಸಲೇಬೇಕಿತ್ತು. ಅವನು ಕಷ್ಟಕ್ಕೆ ಸಿಲುಕಿದ್ದ ಈ ಬೇಗುದಿಯಲ್ಲೇ ದ್ರೌಪದಿಯ ಅರಮನೆಗೆ ಹಿಂದಿರುಗಿ ಹೋಗಿ ಅವಳಿಗೆ ತಿಳಿಸಿದ, ಪಾಂಚಾಲಿ, ತಾವು ರಾಜಸಭೆಗೆ ಬರತಕ್ಕದ್ದೆಂಬುದು ಸಭೆಯ ಇಚ್ಛೆಯಾಗಿದೆ. ಸಭೆಯ ಸಮಕ್ಷಮ ಯುಧಿಷ್ಠಿರನನ್ನು ಪ್ರಶ್ನಿಸಬೇಕೆಂಬುದು ಅವರ ಅಪೇಕ್ಷೆಯಾಗಿದೆ. ಆದರೆ ನನಗನ್ನಿಸುತ್ತಿದೆ ಕೌರವರ ವಿನಾಶ ಸನ್ನಿಹಿತವಾಗುತ್ತಿದೆ ಎಂದು. ಏಕೆಂದರೆ ಸಭೆಗೆ ನಿಮ್ಮನ್ನು ಎಳೆದು ತಾಯೆಂದು ಅಪೇಕ್ಷಿಸುವವನು ನೀಚರು. ದ್ರೌಪದಿ ನಿಟ್ಟುಸಿರಿಟ್ಟು ಹೇಳಿದಳು, ಸೂತ, ಭಗವಂತನ ಇಚ್ಛೆ ಅದೇ ಆಗಿದ್ದಲ್ಲಿ ಯಾರಿಂದಲೂ ಅದನ್ನು ತಪ್ಪಿಸಲಾಗದು. ದೈವದ ಕುಹಕವಿದು. ಕಷ್ಟ ಸುಖಗಳು ಯಾರಿಗಾದರೂ ಬರುವಂತಹದ್ದೇ. ಆದರೆ ಧರ್ಮವೇ ಪರಮ. ಧರ್ಮವನ್ನು ರಕ್ಷಿಸುವವನನ್ನು ಅದು ರಕ್ಷಿಸುತ್ತದೆ. ಹೋಗು, ಹಿಂದಿರುಗಿ ಹೋಗಿ ನನ್ನ ಪ್ರಶ್ನೆಯನ್ನು ಸಭೆಯ ಮುಂದೆ ಮಂಡಿಸು. ಸಭೆಯ ನಿರ್ಣಯಕ್ಕೆ ನಾನು ಬದ್ಧಳು. ಏಕೆಂದರೆ ಅದು ಧರ್ಮನಿಷ್ಠವಾದುದು, ನ್ಯಾಯನಿಷ್ಠವಾದುದು. ಸೂತನು ಸಭೆಗೆ ಹಿಂದಿರುಗಿ ದ್ರೌಪದಿಯ ಪ್ರಶ್ನೆಯನ್ನು ಸಭೆಯ ಮುಂದೆ ಮಂಡಿಸಿದ. ಸಭೆಯಲ್ಲಿ ಯಾರೊಬ್ಬರೂ ತುಟಿ ಬಿಚ್ಚಲಿಲ್ಲ. ದುರ್ಯೋಧನನ ಉದ್ದೇಶವನ್ನು ಗ್ರಹಿಸಿದ ಯುಧಿಷ್ಠಿರ ಪಾಂಚಾಲಿಗೆ ನಂಬಿಕಸ್ಥನಾದ ದೂತನೊಬ್ಬನ ಮೂಲಕ ಹೀಗೆ ಹೇಳಿ ಕಳುಹಿಸಿದ, ಪಾಂಚಾಲಿ, ನೀನು ಬಹಿಷ್ಠೆಯಾಗಿದ್ದರೂ ಏಕವಸ್ತ್ರಧಾರಿಯಾಗಿದ್ದರೂ ಸರಿ, ಹಾಗೆಯೇ ರಾಜಸಭೆಗೆ ಬಾ. ಪ್ರಲಾಪಿಸುತ್ತಾ ನಿನ್ನ ಮಾವನ ಮುಂದೆ ನಿಂತುಕೋ. ಸಭ್ಯರು ನಿನ್ನ ಪಾಡನ್ನು ಅರ್ಥ ಮಾಡಿಕೊಂಡು ಧೃತರಾಷ್ಟ್ರನ ದುಷ್ಟ ಪುತ್ರನನ್ನು ಖಂಡಿಸಲಿ. ಈ ಮಧ್ಯೆ ಪಾಂಡವರಿಗೆ ಏನು ಮಾಡುವುದೆಂದು ತಿಳಿಯದಾಯಿತು. ಧರ್ಮದ ನಿಯಮಗಳಿಗೆ ಬದ್ಧರಾದ ಅವರಿಗೆ ಮೌನದಿಂದ ದುಃಖಿಸುವುದಷ್ಟೇ ಆಗಿತ್ತು. ಪಾಂಡವರ ಶೋಚನೀಯ ದುಸ್ಥಿತಿಯನ್ನು ಕಂಡು ದುರ್ಯೋಧನ ಹಿಗ್ಗಿದನು. ಅವನು ಸೂತನಿಗೆ ಹೇಳಿದ, ಸೂತ, ನೀನು ಮಂಡಿಸಿರುವ ಪ್ರಶ್ನೆಗೆ ಯಾರೂ ಉತ್ತರಿಸುವುದಿಲ್ಲ. ದ್ರೌಪದಿಯ ಸಭೆಗೆ ಬಂದು ಪಾಂಡವರನ್ನು ಪ್ರಶ್ನಿಸಲಿ. ಪ್ರತಿಕಾಮಿ ಅತಿ ಭಯಂಕರನಾದ ತನ್ನ ಸ್ವಾಮಿಯ ಮಾತನ್ನು ಪಾಲಿಸಲೇಬೇಕಿತ್ತು. ಆದಾಗ್ಯೂ ಅವನಿಗೆ ದ್ರೌಪದಿ ಸಿಟ್ಟಿಗೇಳಬಹುದೆಂದು ಹೆದರಿಕೆಯಾಯಿತು. ಮಹಾಪ್ರಭು, ಕೃಷ್ಣಗೆ ಏನೆಂದು ತಿಳಿಸಲಿ ಎಂದು ಕೇಳಿದನು. ಆಗ ದುರ್ಯೋಧನನು ದುರಹಂಕಾರದಿಂದ ನಕ್ಕು ದುಶ್ಯಾಸನನನ್ನು ಕರೆದು, ದುಶ್ಯಾಸನ, ಮಂದಬುದ್ಧಿಯ ಈ ಸೂತನಿಗೆ ಭೀಮನ ಹೆದರಿಕೆ. ಹೋಗು, ನೀನೇ ಹೋಗಿ ದ್ರೌಪದಿಯನ್ನು ಕರೆದುತಾ ಎಂದನು. ದುಶ್ಯಾಸನನು ಹುರುಪಿನಿಂದ ಎದ್ದವನೇ ಪಾಂಡವರು ವಾಸ್ತವ್ಯ ಮಾಡಿದ್ದ ಅರಮನೆಗೆ ಹೋದ. ಪಾಂಚಾಲಿ ಭೀತಿಗ್ರಸ್ತಳಾಗಿದ್ದಳು. ದುಶ್ಯಾಸನನು ದ್ರೌಪದಿಗೆ ಹೇಳಿದ, ಬಾ ಪಾಂಚಾಲಿ, ನಾವು ನಿನ್ನನ್ನು ಗೆದ್ದಿದ್ದೇವೆ. ನಿನ್ನ ನಾಚಿಕೆಯನ್ನೆಲ್ಲ ಬದಿಗಿಟ್ಟು ಬಾ. ಬಂದು ರಾಜಾಧಿರಾಜ ದುರ್ಯೋಧನನ ಆಜ್ಞಾನುವರ್ತಿಯಾಗು. ಕಮಲಾಕ್ಷಿ ದ್ರೌಪದಿ, ಕುರುವಂಶ ಪ್ರದೀಪರಾದ ನಮ್ಮ ಸೇವೆಗೆ ಸಿದ್ಧಳಾಗು. ದ್ಯೂತದ ನಿಯಮಾನುಸಾರ ನಾವು ನಿನ್ನನ್ನು ಜಯಿಸಿದ್ದೇವೆ. ನೀನೀಗ ನಮ್ಮ ಸೊತ್ತು. ಧರ್ಮ ಪ್ರಕಾರವಾಗಿಯೇ ಬೇಗ ಸಿದ್ಧಳಾಗು. ಬಾ ಸಭೆಗೆ. ದುಶ್ಯಾಸನನ ನಾಚಿಕೆಗೆಟ್ಟ ಅಸಂಬದ್ಧ ಮಾತುಗಳನ್ನು ಕೇಳಿ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡ ದ್ರೌಪದಿ ದುಶ್ಯಾಸನನಿಂದ ಪಾರಾಗಲು ಗಾಂಧಾರಿ ಅರಮನೆಯತ್ತ ಓಡಿದಳು.
ಇದನ್ನು ಕಂಡ ದುಶ್ಯಾಸನನು ಕೋಪದಿಂದ ಗರ್ಜಿಸುತ್ತಾ ಅವಳನ್ನು ಬೆನ್ನಟ್ಟಿ ಅವಳ ಸಿರಿಮುಡಿಯನ್ನು ಹಿಡಿದುಕೊಂಡ. ಗುಂಗುರು ಗುಂಗುರಾಗಿ ಇಳಿ ಬಿದ್ದಿದ್ದ ನೀಳ ಕೇಶರಾಶಿ. ಅಯ್ಯೋ ದೇವರೇ! ಅವನು ದ್ರೌಪದಿಯ ಸಿರಿಮುಡಿಗೆ ಕೈ ಹಾಕಿದ್ದ. ರಾಜಸೂಯ ಯಾಗದಲ್ಲಿ ಋಷಿಶ್ರೇಷ್ಠರ ಮಂತ್ರಗಳೊಂದಿಗೆ ಪುಣ್ಯ ಗಂಗಾಜಲದಿಂದ ಪ್ರೋಕ್ಷಣೆಗೊಂಡಿದ್ದ ಸಿರಿಮುಡಿಗೆ ಕೈ ಹಾಕಿದ್ದ. ದ್ರೌಪದಿಯ ಹೊಳೆಯುತ್ತಿರುವ ನೀಳಕೇಶರಾಶಿಯನ್ನು ಹಿಡಿದು ದುಶ್ಯಾಸನನು ಅವಳನ್ನು ದರದರನೆ ರಾಜಸಭೆಗೆ ಎಳೆದು ತಂದ. ಅವಳ ರಕ್ಷಕರು ಮಹಾನ್ ಪರಾಕ್ರಮಿಗಳಾದರೂ ಅವನು ಅವಳನ್ನು ನಿರ್ಗತಿಕ ಹೆಣ್ಣು ಎಂಬಂತೆ ಎಳೆದೊಯ್ಯುತ್ತಿದ್ದ. ಚಂಡಮಾರುತ ತನ್ನೆದುರಿಗೆ ಇರುವ ಬಾಳೆಯ ವನವನ್ನು ಗುಡಿಸಿ ಹಾಕುವಂತೆ ಅವನು ಅವಳನ್ನು ರಾಜಸಭೆಯತ್ತ ತಳ್ಳಿಕೊಂಡು ಸಾಗುತ್ತಿದ್ದ. ಆ ವೇಗಕ್ಕೆ ದ್ರೌಪದಿಯ ದೇಹವು ಮುದುಡಿತ್ತು. ದ್ರೌಪದಿ ಹೇಳಿದಳು, ಮೂರ್ಖ, ಹೀಗೆ ನನ್ನನ್ನು ಎಳೆದೊಯ್ಯುವುದು ಸರಿಯಲ್ಲ. ನಾನೀಗ ರಜಸ್ವಲೆ, ಏಕವಸ್ತ್ರದಲ್ಲಿದ್ದೇನೆ. ಸಭೆಗೆ ನನ್ನನ್ನು ಕರೆದೊಯ್ಯಬೇಡ. ದುಶ್ಯಾಸನನು ಅವಳ ಮಾತುಗಳನ್ನು ಲೆಕ್ಕಿಸದೆ ಎಳೆದುಕೊಂಡು ಹೋಗುತ್ತಿದ್ದ. ಅವಳು ಕೃಷ್ಣ, ವಿಷ್ಣು, ನರ ನಾರಾಯಣರಿಗೆ ನನ್ನನ್ನು ಪಾರು ಮಾಡಿ ಎಂದು ಮೊರೆಯಿಟ್ಟಳು. ಯಾಜ್ಞಸೇನಿ, ನೀನು ರಜಸ್ವಲೆಯಾಗಿರು, ಏಕವಸ್ತ್ರದಲ್ಲಿರು ಅಥವಾ ವಸ್ತ್ರರಹಿತಳಾಗಿರು. ನೀನು ಹೇಗೇ ಇರು, ಪಗಡೆಯಾಟದಲ್ಲಿ ನಾವು ನಿನ್ನನ್ನು ಗೆದ್ದಿದ್ದೇವೆ. ನೀನೀಗ ನಮ್ಮ ಗುಲಾಮರು. ನೀನೀಗ ದಾಸಿಯರ ಜೊತೆಯಲ್ಲಿರಬೇಕೆಂದು ನಾವು ತೀರ್ಮಾನಿಸಿದ್ದೇವೆ. ದಾಸಿಯರು ಯಾವಾಗಲೂ ವಸ್ತ್ರವನ್ನು ಧರಿಸಿರಲೇಬೇಕೆಂಬ ನಿಯಮವಿಲ್ಲ ಎನ್ನುತ್ತಾ ದುಶ್ಯಾಸನ ದ್ರೌಪದಿಯನ್ನು ಆ ಭವ್ಯ ಸಭಾಂಗಣದ ಮಧ್ಯಭಾಗಕ್ಕೆ ಎಳೆದು ತಂದಿದ್ದ. ದ್ರೌಪದಿಯ ಸಿರಿಮುಡಿ ಬಿಚ್ಚಿ ಕೆದರಿತ್ತು. ತೊಟ್ಟಿದ್ದ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು. ಅವಳಿಗೆ ಅತೀವ ನಾಚಿಕೆಯಾಗಿತ್ತು. ಕೋಪವು ನೆತ್ತಿಗೇರಿತ್ತು. ಜ್ವಾಲಾಮುಖಿಯಂತಾಗಿದ್ದ ಅವಳು ನುಡಿದಳು, ಈ ಸಭೆಯಲ್ಲಿ ಪೂಜ್ಯ ವಿದ್ವಾಂಸರುಗಳಿದ್ದೀರಿ, ಶಾಸ್ತ್ರ ಪಾರಂಗತರಿದ್ದೀರಿ, ನೀತಿಶಾಸ್ತ್ರ ಕೋವಿದರಿದ್ದೀರಿ, ಚೈತನ್ಯಶಾಲಿ ಪುರುಷರಿದ್ದೀರಿ, ಇಂದ್ರ ಸಮಾನರಾದ ರಾಜರುಗಳಿದ್ದೀರಿ, ನಾನು ಗುರುಗಳೆಂದು ಭಾವಿಸುವ ಪೂಜ್ಯರಿದ್ದೀರಿ. ಈ ಎಲ್ಲ ಮಹಾನುಭಾವರ ಮುಂದೆ ಈ ಸ್ಥಿತಿಯಲ್ಲಿ ನನ್ನಿಂದ ನಿಲ್ಲಲಾಗದು. ದ್ರೌಪದಿ ಯಾಚನೆಯಿಂದ ಬೇಡಿಕೊಂಡರೂ ದುಶ್ಯಾಸನನು ಅವಳ ಮುಡಿಯನ್ನು ಹಿಡಿದು ಸಭೆಯ ಮಧ್ಯಕ್ಕೆ ಎಳೆಯುತ್ತಲೇ ಇದ್ದ. ನೀಚ ದುಶ್ಯಾಸನ, ನನ್ನನ್ನು ಎಳೆದಾಡಬೇಡ, ನನ್ನನ್ನು ವಿವಸ್ತ್ರಗೊಳಿಸಬೇಡ. ನಿನ್ನ ಈ ನೀಚ ಕೃತ್ಯವನ್ನು ನನ್ನ ಗಂಡಂದಿರು ಎಂದಿಗೂ ಕ್ಷಮಿಸರು. ಇಂದ್ರನೇ ನಿನ್ನ ನೆರವಿಗೆ ಬಂದರೂ ಅವರಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಯುಧಿಷ್ಠಿರ ಧರ್ಮವನ್ನು ಬಲ್ಲವನು, ಅವನು ಧರ್ಮನಿಷ್ಠ. ಧರ್ಮವು ಸೂಕ್ಷ್ಮವಾದದ್ದು, ಸಂಕೀರ್ಣವಾದದ್ದು. ಪ್ರಾಜ್ಞರು ಮಾತ್ರ ಧರ್ಮ ಸೂಕ್ಷ್ಮಗಳನ್ನು ಅರಿಯಬಲ್ಲರು. ನನ್ನ ಗಂಡನ ಸಕಲ ಸದ್ಗುಣಗಳನ್ನು ನನ್ನಿಂದ ಮರೆಯಲಾಗದು. ಅವನಲ್ಲಿ ಕೂದಲೆಳೆಯಷ್ಟು ಲೋಪವನ್ನು ನಾನು ಕಂಡಿಲ್ಲ ಎಂದು ದ್ರೌಪದಿ ಮನದಾಳದಿಂದ ತನ್ನ ವೇದನೆಯನ್ನು ತೋಡಿಕೊಂಡಳು. ಧರ್ಮಜನ ಬಗ್ಗೆ ಮಾತನಾಡಿದ ನಂತರ ಅವಳು ದುಶ್ಯಾಸನಿಗೆ ಹೇಳಿದಳು, ನೀನೊಬ್ಬ ದುಷ್ಟ, ಅಧರ್ಮಿ, ರಜಸ್ವಲೆಯಾದ ನನ್ನನ್ನು ಈ ಸಭಾಂಗಣಕ್ಕೆ ಎಳೆದು ತಂದಿದ್ದೀಯೆ. ಇದೊಂದು ನೀಚ ಕೃತ್ಯ ಎಂಬುದರಲ್ಲಿ ಲೇಷ ಮಾತ್ರವೂ ಸಂದೇಹವಿಲ್ಲ. ಆದರೆ ಈ ಸಭೆಯಲ್ಲಿರುವವರಲ್ಲಿ ಯಾರೊಬ್ಬರೂ ಅಸಹ್ಯಕರವಾದ ಈ ಕೃತ್ಯದ ಬಗ್ಗೆ ಚಕಾರವೆತ್ತಿಲ್ಲ. ಇದರಿಂದ ನನಗೆ ಆಶ್ಚರ್ಯವಾಗುತ್ತಿದೆ. ಇದಕ್ಕೆ ಎಲ್ಲರ ಸಮ್ಮತಿ ಇದೆ ಎಂಬುದನ್ನು ಇಲ್ಲಿರುವವರ ಮೌನವೇ ಸೂಚಿಸುತ್ತಿದೆ. ಇಂಥ ತುಚ್ಛ ಯೋಚನೆಗಳ ಬಗ್ಗೆ ನಾಚಿಕೆಯಾಗಬೇಕು. ಭರತ ವಂಶದ ಧರ್ಮನಿಷ್ಠೆ, ನ್ಯಾಯ, ನೀತಿಗಳು ಇಂದು ಮಣ್ಣು ಪಾಲಾದವು. ಅಂತೆಯೇ ಕ್ಷತ್ರಿಯ ಗುಣಗಳು ಇಲ್ಲವಾದಲ್ಲಿ ಕೌರವರ ಈ ಧರ್ಮೋಲ್ಲಂಘನೆಯ ಕಾರ್ಯಕ್ಕೆ ಇಲ್ಲಿರುವವರು ಮೂಕ ಸಾಕ್ಷಿಗಳಾಗಿ ಸುಮ್ಮನಿರುತ್ತಿರಲಿಲ್ಲ. ಮಹಾನ್ ಶಕ್ತಿಶಾಲಿಗಳಾದ ಭೀಷ್ಮ, ದ್ರೋಣರು ನಿರ್ವೀರ್ಯರಾಗಿದ್ದಾರೆ. ಪೂಜ್ಯರಾದ ವಿದುರ, ಧೃತರಾಷ್ಟ್ರರು ವಿವೇಕ ಶೂನ್ಯರಾಗಿದ್ದಾರೆ. ಇಲ್ಲವಾದಲ್ಲಿ ಈ ಕರಾಳ ಕೃತ್ಯವನ್ನು ನೋಡಿಕೊಂಡು ಇವರ್ಯಾರು ಸುಮ್ಮನೆ ಕುಳಿತಿರುತ್ತಿರಲಿಲ್ಲ. ಹೀಗೆ ದ್ರೌಪದಿ ಪ್ರಲಾಪಿಸಿದಳು. ಆದರೆ ಆ ಸಭೆಯಲ್ಲಿ ದುರ್ಯೋಧನನ ವಿರುದ್ಧ ಮಾತನಾಡುವ ಧೈರ್ಯ ಯಾರಿಗಿದ್ದಿತು? ಪಾಂಡವರು ಧರ್ಮಕ್ಕೆ ಬದ್ಧರಾಗಿದ್ದರು. ದ್ರೌಪದಿಯು ನಾಗರ ಹಾವಿನಂತೆ ಬುಸುಗುಡುತ್ತಾ ನಿಟ್ಟುಸಿರು ಬಿಡುತ್ತಾ ಪಾಂಡವರತ್ತ ಕಣ್ಣು ಹಾಯಿಸಿದಳು. ಅವಳ ಅಸಹಾಯಕ ನೋಟ ಅವರ ಕ್ರೋಧವನ್ನು ಇಮ್ಮಡಿಸಿತು.
ಸಾಮ್ರಾಜ್ಯ, ಧನ ಕನಕ ಸಂಪತ್ತು ಹೀಗೆ ಸಕಲವನ್ನು ಕಳೆದುಕೊಂಡದ್ದು ಅವರಿಗೆ ದ್ರೌಪದಿಯ ನೋಟದಷ್ಟು ಇರಿತವನ್ನು ಉಂಟು ಮಾಡಿರಲಿಲ್ಲ. ಅವಳ ನೋಟದಿಂದ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಅಸಹಾಯಕ ಪಾಂಡವರು ನೋಡುತ್ತಿದ್ದಂತೆಯೇ ದುಶ್ಯಾಸನನು ದ್ರೌಪದಿಯ ಮುಡಿಯನ್ನು ಎಳೆದು ತೊತ್ತಿನವಳೆ ಎನ್ನುತ್ತಾ ಅವಳ ಮುಖದ ಮೇಲೆ ಬೆರಳುಗಳನ್ನಾಡಿಸಿದ. ಈ ಬರ್ಬರ ಕೃತ್ಯವನ್ನು ಕಂಡು ಕರ್ಣನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಒಳ್ಳೆಯ ಕೆಲಸ ಮಾಡಿದೆ, ಅದ್ಭುತ, ಅಮೋಘ ಎಂದು ಕರ್ಣ ಗಟ್ಟಿಯಾಗಿ ನಗುತ್ತಾ ಹೇಳಿದ. ಶಕುನಿ ಚಪ್ಪಾಳೆ ತಟ್ಟಿದ. ಆದರೆ ಆ ಸಭೆಯಲ್ಲಿ ದುರ್ಯೋಧನ, ಕರ್ಣ, ಶಕುನಿ ಹೊರತು ಬೇರಾರಿಗೂ ದುಶ್ಯಾಸನನ ಈ ಕೃತ್ಯ ಹಿಡಿಸಲಿಲ್ಲ. ಉಳಿದವರೆಲ್ಲರೂ ದ್ರೌಪದಿಯ ಅವಸ್ಥೆಯನ್ನು ಕಂಡು ಮೌನದಿಂದ ದುಃಖಿಸುತ್ತಿದ್ದರು. ಇದೆಲ್ಲದಕ್ಕೂ ಸಾಕ್ಷಿಯಂತಿದ್ದ ಭೀಷ್ಮರು ದ್ರೌಪದಿಗೆ ಉತ್ತರಿಸಿದರು. ದಿವ್ಯಾತ್ಮಳೆ, ಧರ್ಮವು ಸೂಕ್ಷ್ಮವಾದದ್ದು. ಆದ್ದರಿಂದ ನನ್ನಿಂದ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಾಗದು. ಧನ್ಯವಾದಗಳು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.